ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜನತಿ ವೆಂಕಟೇಶ್. ಸೊ ಇವತ್ತಿನ ವ್ಲಾಗ್ ಏನಂತ ಅಂದರೆ ಆಫ್ಟರ್ ಸೋ ಲಾಂಗ್ ನಾನು ವ್ಲಾಗ್ ಮಾಡ್ತಾ ಇರೋದು ಬಿಕಾಸ್ ಅದು ಇದು ಅಂತ ಜಸ್ಟ್ ಬ್ಯುಸಿನೇ ಆಗೋಯ್ಕಿತ್ತು. ಆ್ಯಂಡ್ ಇವತ್ತು ನಮಗೆ ಕಾಲೇಜಲ್ಲಿ ಇವೆಂಟ್ ಇದೆ, ಅಂದರೆ ವಿ ಆರ್ ಡೂಯಿಂಗ್ ಅ ಫ್ಯಾಷನ್ ವಾಕ್. ಸೊ ಹಾಗಾಗಿ ಐ ಜಸ್ಟ್ ಥಾಟ್ ಟು ಡೂ ವ್ಲಾಗ್. ಆ್ಯಂಡ್ ನಾನು ಬೆಳಗ್ಗೆ ಇವಾಗ ಆಲ್ಮೋಸ್ಟ್ ಆಗಿರೋದು 11:30 ಆಗಿದೆ. ಸೊ ಎಲ್ಲ ರೆಡಿ ಆಗಿದ್ದೀನಿ ಆ್ಯಂಡ್ ನಮಗೆ ಮಧ್ಯಾಹ್ನ ಇವೆಂಟ್ ಇರೋದು. ಸೊ ಹಾಗಾಗಿ ರಿಲ್ಯಾಕ್ಸ್ಡಾಗಿ ಆರಾಮಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಸೊ ದಿಸ್ ಹೌ ಐ ಆಮ್ ಲುಕಿಂಗ್. ಎಲ್ಲ ಪೂರ ಇನ್ನು ಲೈಕ್ ಹ್ಯಾವ್ ಟು ವೇರ್ ಫೇಸ್ ಕೋಟ್ ಆ್ಯಂಡ್ ಗಾಗಲ್ಸ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಐ ಜಸ್ಟ್ ಶೋ ಯು, ಬಟ್ ಐ ಜಸ್ಟ್ ಥಾಟ್ ಟು ಗಿವ್ ದ ಇಂಟ್ರೋ. ಸೊ ಎಲ್ಲರೂ ತುಂಬ ಅಂದರೆ 1 ವೀಕ್ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಕಾಸ್ಟ್ಯೂಮ್ ಫೈನಲೈಸ್ ಮಾಡಿ ಎಲ್ಲ ಆಗಿ ಫೈನಲಿ ವಿ ಆರ್ ಡೂಯಿಂಗ್. ಆ್ಯಂಡ್ ಸೊ ಯಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತು ಎಲ್ಲ ಹೆಂಗಿರುತ್ತೆ ಆ್ಯಂಡ್ ಇವೆಂಟ್ ಹೆಂಗೆ ಹೋಗುತ್ತೆ ಅದನ್ನೆಲ್ಲ ವ್ಲಾಗ್ ಮಾಡ್ತೀನಿ. ಸೊ ಯಾ ವಾಚ್ ಟಿಲ್ ದ ಎಂಡ್. ಓಕೆ ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್. ಇನ್ನು ವೇಸ್ಟ್ ಕೋಟ್ ಹಾಕೊಬೇಕು, ಬಟ್ ಅದರ್ವೈಸ್ ದಿಸ್ ಇಸ್ ದ ಔಟ್ಫಿಟ್. ಆ್ಯಂಡ್ ನನ್ನ ಕೂದಲನ್ನು ಸ್ಟ್ರೇಟ್ ಮಾಡಿದ್ದೀನಿ, ಎಲ್ಲ ಸೆಟ್ ಮಾಡಿದ್ದೀನಿ. ಆ್ಯಂಡ್ ಮೇಕಪ್ ಆಲ್ಸೋ ಇಸ್ ಡನ್. ಸೊ ಇವಾಗ ನನ್ನ ಫ್ರೆಂಡ್ ಬರ್ತಾಳೆ, ಸೊ ನಾನು ಅವಳು ಜೊತೆನಲ್ಲಿ ಹೋಗೋದು. ಸೊ ವಿ ಆರ್ ಜಸ್ಟ್ ಥಿಂಕಿಂಗ್, ಅಂದರೆ ಕಾಲೇಜ್ಗೆ ಹೋಗೋದಾ ಅಥವಾ ಇನ್ನು ಪ್ರಾಕ್ಟೀಸ್ ಮಾಡ್ಬೇಕು ನಾವು. ಅಂದರೆ ಲಾಸ್ಟ್ ಒಂದು ಸತಿ ಅಲ್ಲಿ ಇಲ್ಲಿ ಚೂಟ್ ಪರ್ಫೆಕ್ಷನ್ ಇರುತ್ತಲ್ವ, ಸೊ ಅದನ್ನು ಮಾಡಬೇಕು. ಸೊ ಅದಕ್ಕೆ ಎಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡಿಬಿಟ್ಟು ವಿ ಆರ್ ಲೀವಿಂಗ್. ಆ್ಯಂಡ್ I'll be wearing boots. ಸೊ ನನ್ನ ಹತ್ರ ಬೂಟ್ಸ್ ಇದೆ, ಓಕೆನಾ. ನಾನು ಚಿಕ್ಕ ವಯಸ್ಸಿಂದನೂ ಇಟ್ಕೊಂಡಿದ್ದೀನಿ. ಚಿಕ್ಕ ವಯಸ್ಸಂದರೆ ಲೈಕ್ ಆಲ್ಮೋಸ್ಟ್ ಒಂದು 5 ಇಯರ್ಸಿಂದ ಇಟ್ಕೊಂಡಿದ್ದೀನಿ. ಬಟ್ ಐ ವೋಂಟ್ ಬಿ ಯೂಸಿಂಗ್ ಇಟ್ ಫ್ರೀಕ್ವೆಂಟ್ಲಿ. ಈ ಥರ ಒಂದು ಇದಕ್ಕೆ ಯೂಸ್ ಆಗುತ್ತೆ. ಸೊ ಶೆಕೆ ಆಗ್ತಿದೆ. ಆ್ಯಂಡ್ ಆಫ್ಟರ್ ಸೋ ಲಾಂಗ್ ನಾನು ಬ್ಲಾಗ್ ಮಾಡ್ತಾ ಇರೋದಲ್ವ, ಸೊ ನಂಗೆ ಏನು ಮಾತಾಡಬೇಕು ಅಂತ ಏನೂ ಗೊತ್ತಾಗ್ತಿಲ್ಲ, ಟು ಬಿ ಹಾನೆಸ್ಟ್. ಆ್ಯಂಡ್ ಅಲ್ಲೂ ಅಷ್ಟೇ ನನಗೆ ಏನು ಮಾತಾಡಬೇಕು, ಲೈಕ್ ವ್ಲಾಗ್ ಏನೋ ಸ್ಟಾರ್ಟ್ ಮಾಡಿಬಿಟ್ಟೆ, ಓಕೆನಾ ಇವಾಗ. ಬಟ್ ಆ್ಯಂಡ್ ದೆನ್ ಐಮ್ ಥಿಂಕಿಂಗ್ ಏನು ಮಾತಾಡೋದು ಏನು ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಬಿಕಾಸ್ ನನಗೆ ಅದೊಂದು ವ್ಲಾಗ್ ಮಾಡಿಲ್ಲ ಅಂದರೆ ಅದೊಂದು ಟೆಚ್ ಹೊಟ್ಟೋಗುತ್ತಲ್ಲ, ಸೊ ಆ ಥರ. ಐ ಆಮ್ ರನ್ನಿಂಗ್ ಲೇಟ್ ನಾವು, ಮಾತಾಡೋಕ್ಕಿಲ್ಲ, ಅಷ್ಟು ಟೈಮ್ ಇಲ್ಲ. ಸೊ ಇವಾಗ ಬೂಟ್ಸ್ ಹಾಕ್ಕೊಂಡು ವಿಲ್ ಬಿ ಲೀವಿಂಗ್ ದ ಹೌಸ್. ಬಾಯ್, ಸಿ ಯು ಗೈಸ್ ಇನ್ ದ ಕಾಲೇಜ್ ಆರ್ ವಾಟ್ ಎವರ್, ವೇರ್ ಎವರ್. ಓಕೆ ಗೈಸ್, ಇವಾಗ ಕಾಲೇಜಿಗೆ ಬಂದು ಆ್ಯಂಡ್ ಒಂದು ಸೆಷನ್ ಪ್ರಾಕ್ಟೀಸ್ ಮಾಡಿ ಇವಾಗ ಏನದು ಆಡಿಟೋರಿಯಮ್ಗೆ ಹೋಗ್ತಾ ಇದ್ದೀವಿ. ಹಾಯ್ ಗೈಸ್. ಆ್ಯಂಡ್ ಇದು ಕುಶಿಕಾ, ಇದು ಕಾವ್ಯ, ಆ್ಯಂಡ್ ಅದು ಅಕ್ಷತಾ ಡೂಡ್ ಇಲ್ಲೇ ಇದೆಯಾ? ಹಾಯ್ ಗಾಯ್ಸ್. ಸೊ ಎಲ್ಲರೂ ರೆಡಿಯಾಗಿ, ಯಾರು ಆ್ಯಂಡ್ ನಮ್ಮ ಗರ್ಲ್ಸ್, ಇನ್ನಷ್ಟು ಗರ್ಲ್ಸ್ ದರ್ಶಿನಿ ಗಿವ್ ಮೈ ಅವರು ರೆಡಿಯಾಗಿ ಬಂದರು. ಆ್ಯಂಡ್ ಇವಾಗ ನಮ್ಮದು 1:30ಗೆ ಸ್ಟಾರ್ಟ್ ಆಗೋದು. ಬಟ್ ನಮ್ಮದು ಶೋ ಎಷ್ಟು ಗಂಟೆಗೆ ಅದೇನು ಅಪ್ಡೇಟ್ಸು ಸಿಕ್ಕಿಲ್ಲ ಗೈಸ್. 1:30 ಅಲ್ಲ ನಮ್ಮದು, ನಮ್ಮ ಕ್ಲಾಸ್ ಅವ್ರದ್ದು. ಸೊ ಯಾವಾಗಿದೆ ಅಪ್ಡೇಟ್ ಸಿಕ್ಕಿಲ್ಲ. ಸೊ ಇವಾಗ ಫೋಟೋಸ್, ಆಮೇಲೆ ಇನ್ನೊಂದ್ಸತಿ ಪ್ರಾಕ್ಟೀಸ್ ಮಾಡಿ ಎಲ್ಲ ಹೊರಡಬೇಕು. ಸೊ ಗೈಸ್, ಇವಾಗ ಫ್ಯಾಷನ್ ಶೋ ನಡೀತಿದೆ, ಹಾಕ್ಬೋದಲ್ವಾ ಡೂಡಿದು? ಸೊ ನಡೀತಿದೆ. ಆ್ಯಂಡ್ ನಮ್ಮದು ಬಂದ್ಬಿಟ್ಟು 10th. ಸೊ ದಿಸ್ ಇಸ್ ಹೌ ವಿ ಆರ್ ಲುಕಿಂಗ್. ಸೊ ಇವಳು ಬ್ಲೇಸರ್ ಹಾಕಿದ್ದಾಳೆ, ಲಾಂಗ್ ಕೋಟ್. ಅಲ್ಲಿ ಇರು ಡೂಡ್. ಓಕೆ ಗೈಸ್, ನಮ್ಮದು ಮೇ ಬಿ ನಾನು ಫುಲ್ ಹಾಕೋಕ್ಕಾಗಲ್ಲ ಬಿಕಾಸ್ ಕಾಪಿ ರೈಟ್ಸ್ ಬರುತ್ತೆ. ಸೊ ಇಷ್ಟು ಬಿಟ್ಸ್ ನೋಡ್ಕೊಂಡು ಹಾಕ್ಬೇಕು. ಯಾ ಆಲ್ಸೋ ಇನ್ನೊಂದೇನಾಯಿತು ಅಂತ ಅಂದರೆ ನನ್ನ ಬೂಟ್ಸ್, ಅದು ನಾವು ಒನ್ ಆಫ್ ಅವರ್ ಫ್ರೆಂಡ್ ಮನೆಗೆ ಹೋಗಿದ್ವಿ. ಸೊ ಪ್ರಾಕ್ಟೀಸ್ ಮಾಡೋಣ ಅಂತ ಬರೋಕ್ಕಿಂತ ಮುಂಚೆ. ಸೊ ಇಟ್ ವಾಸ್ ಎಲ್ಲ ಚೆನ್ನಾಗೇ ಇತ್ತು ನನ್ನ ಬೂಟ್ಸ್, ಓಕೆನಾ. ಅಲ್ಲಿ ಹೋಗಿ ಬಿಚ್ತೀನಿ, ಲೈಕ್ ಐ ರಿಮೂವ್ ಮೈ ಬೂಟ್ಸ್ ಟು ಗೋ ಇನ್ಸೈಡ್ ದ ಹೋಮ್.
ಇಟ್ ಲಿಟ್ರಲಿ ಕೇಮ್ ಔಟ್ ಆಫ್ ದ ಸೋಲ್. ಸೊ ಸೋಲೇ ಬಂದುಬಿಡ್ತು. ಆ್ಯಂಡ್ ಇವಾಗ ಏನು ಮಾಡೋದು ಅಂದರೆ ಸ್ಪೇರ್ ನನ್ನ ಫ್ರೆಂಡ್ ತಂದಿದ್ಲು, ಬಟ್ ಅದು ಹಾಕ್ಕೊಂಡ್ರೆ ಟೈಟ್ ಆಗ್ತಿದೆ ನನಗೆ. ಬಟ್ ಆ್ಯಂಡ್ ಆಲ್ಸೋ ಇಟ್ಸ್ ನಾಟ್ ಲುಕಿಂಗ್ ಗುಡ್ ಆನ್ ದ ಸ್ಟೇಜ್. ಸೊ ಹಾಗಾಗಿ ಇವಾಗ ನಾನು ಇದನ್ನು ಮತ್ತೆ ಹೋಗಿ ಗಮ್ಮಕ್ಕೆ ಅಂಟಿಸಿದ್ದೀನಿ. ಹೋಪ್ಫುಲಿ ಇಟ್ ನಾಟ್ ಏನಂತಾರೆ ಅಲ್ಲಿ ಏನು ಬ್ರೇಕ್ ಆಗಲ್ಲ ಅಂತ ಪ್ರೇ ಮಾಡ್ತಾಯಿದ್ದೀನಿ. ಆ್ಯಂಡ್ ದಟ್ಸ್ ಇಟ್ ಗೈಸ್. A few moments later. ಪರ್ಫಾರ್ಮೆನ್ಸ್ ಎಲ್ಲ ಮುಗೀತು. ಇವಾಗ ಫೋಟೋ ಸೆಷನ್ ನಡೆಸ್ತಾ ಇದೀವಿ. ಹೆಂಗ ಅನ್ನಿಸ್ತು ನಿಮ್ಗೆ ಹೇಳಿ? ಸಖತ್ತಾಗಿತ್ತು. ಚೆನ್ನಾಗಿತ್ತು guys. 2 ನಿಮಿಷ ಬರ್ತಾಳೆ ಇರಿ ಗೈಸ್. ಅಲ್ಲ ಹೆಂಗಿತ್ತು ಹೇಳು ನಿನ್ಗೆ? ಸಖತ್ತಾಗಿ ಬಂತು. ಹೌದು ಗೈಸ್, ಚೆನ್ನಾಗಿ ಬಂತು. ಅಕ್ಷತಾ ನಿನ್ಗೆ ಹೆಂಗ್ ಬಂತು ಹೇಳು? ಚೆನ್ನಾಗಿ ಮಾಡಿದ್ರು ಡೂಡ್. ನಾನು ಗಾಡಿ ಕೀ ಕಳ್ದಾಕೊಂಡಿದ್ದೀನಿ, ನಂಗೆ ಟೆನ್ಷನ್ ಆಗ್ತದೆ. ಅವಳು ಗಾಡಿ ಕೀ ಕಳ್ದೋಗಿದೆ, ಬಟ್ ಸಿಗುತ್ತೆ. ಡೂಡ್ ನಿಂಗೆ ಹೆಂಗೆ ಅನ್ನಿಸ್ತು? ಎಲ್ಲರೂ ಚೆನ್ನಾಗಿ ಮಾಡಿದ್ವಿ ಗೈಸ್. ಕೋಆರ್ಡಿನೇಷನ್ ಬಂತು ಆ್ಯಂಡ್ ಜಡ್ಜಸ್ ಕೂಡ ಕೋಆರ್ಡಿನೇಷನಿಂದ ಇದೆ. ಏನಂತ ಹೇಳಿದ್ದು? ಅಲ್ಲ ಅಕ್ಷತಾ ಏನೋ ಹೇಳಿದ್ರಲ್ಲ, ಜಡ್ಜಸ್ ಏನಂತ ಕೋಆರ್ಡಿನೇಷನ್ ಇತ್ತು ಅಂತ. ಕೋಆರ್ಡಿನೇಷನ್ ಇತ್ತು ಅಂತ ಎಲ್ಲ ಹೇಳಿದ್ರು. ಸೊ ಇವಾಗ ಫೋಟೋಸ್ ಮುಗಿಸ್ಕೊಂಡು ನಾನು ಚೆನ್ನಾಗಿ ಕಾಣಿಸ್ತಿದ್ದೀರಾ? ಯಾಕೆ ಖುಷಿಕ? ಹೌದು, ಇವಾಗ ಕಾಸ್ಟ್ಯೂಮ್ ರೆಂಟ್ ಮಾಡಿದ್ವಿ ನಾವು. ಸೊ ಅದನ್ನು ಕಲೆಕ್ಟ್ ಮಾಡಿಬಿಟ್ಟು ಎಲ್ಲರ ಹತ್ರ ಹೋಗಬೇಕು ಮನೆಗೆ ಡ್ರೆಸ್ ಚೇಂಜ್ ಮಾಡಿಕೊಂಡು. ಹೌದು. ಆ್ಯಂಡ್ ಚೆನ್ನಾಗಿ ಬಂತು. ನಮ್ಮ ಎಫರ್ಟ್ಸ್ ನಾವು ಕೊಟ್ಟಿದ್ದೀವಿ. ಇನ್ನು ಗೆಲ್ಲೋದು ಬಿಡೋದು ಬಿಟ್ಟಿದ್ದು, ಬಟ್ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್. ಯಾ ಗೈಸ್, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ ನಾನು ಖುಷಿಕ. ಮ್ಯಾನಿಫೆಸ್ಟ್ ಅನ್ನೋಕ್ಕಿಂತ ನಾವು ಕಾನ್ಫಿಡೆನ್ಸ್ ಆ್ಯಕ್ಚುಲಾಗಿ ನಾವು ಎಫರ್ಟ್ಸ್ ಹಾಕಿದ್ದೀವಿ. ಎಫರ್ಟ್ಸ್ ಹಾಕ್ದೇ ನಾವು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದೊಂಥರ. ಎಫರ್ಟ್ಸ್ ಹಾಕಿದ್ದೀವಿ, ಎಲ್ಲ ಮಾಡ್ತಿದ್ದೀವಿ. ಆ್ಯಂಡ್ ಇವಾಗ ಎಲ್ಲರೂ ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಿದ್ದಾರೆ. ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು ಮನೆಗೆ ಓಡಬೇಕು ಅಷ್ಟೇ ಗೈಸ್. ಏನೂ ತಿಂದೂ ಇಲ್ಲ ನಾವಿನ್ನು. ಏನಾದರೂ ತಿಂದ್ಕೊಂಡು ಹೋಗ್ಬೇಕು. ನೋಡೋಣ, ಅದು ಇನ್ನೂ ನಡೀತಾನೆ ಇದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕಲ್ವಾ ಇನ್ನೂ ನಡೀತಾನೆ ಇದೆ. ಥ್ಯಾಂಕ್ ಗಾಡ್ ನಮ್ಮದು ಬೇಗ ಆಗೋಯ್ತು ಸ್ವಲ್ಪ. ಚೆನ್ನಾಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಂಗೆ ವ್ಲಾಗ್ ಮಾಡೋಕ್ಕಲ್ಲ ಗೈಸ್, ನಡೆಯೋಕ್ಕೂ ಎನರ್ಜಿ ಇಲ್ಲ, ಅಷ್ಟು ಸುಸ್ತಾಗಿದ್ದೀವಿ. ಬಿಕಾಸ್ ಫೋನ್ ಇಟ್ಕೊಂಡು ವ್ಲಾಗ್ ಮಾಡ್ತಿದ್ದಾಳೆ ಅಲ್ವಾ? ಪ್ರತಿಭಾವ ಅಂತ. ಆ್ಯಂಡ್ ನನಗೆ ಮರ್ತೋಗ್ತಿದೆ. ತುಂಬ ದಿನ ಆಯಿತು ನಾನು ವ್ಲಾಗ್ ಮಾಡಲ್ವಾ, ಮಾಡೇ ಇಲ್ಲ ನಾನು ವ್ಲಾಗ್ನ. ಸೊ ನಂಗೆ ಮರ್ತೋಗ್ತಿದೆ. ಅವಾಗವಾಗ ನೆನಪಿಸ್ಕೊಂಡು ನಾನೇ ಮಾಡ್ತಾಯಿದ್ದೀನಿ. ಸೊ ಇವಾಗ ನನಗೆ ಫಸ್ಟು ನೀರು ಬೇಕು ಇಲ್ಲಿ, ಬಿಕಾಸ್ ಆಫ್ ದ ಸನ್. ಆಚೆನೇ ಹೋಗೋಣ ಬನ್ನಿ ಖುಷಿಕ. ಸೊ ಇವಾಗ ಗಾಡಿ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಕಾಲೇಜಲ್ಲಿ ಏನು ಪ್ರಾಬ್ಲಮ್ ಅಂದರೆ ಪಾರ್ಕಿಂಗ್ ದೂರ. ಸೊ ಗಾಡಿ ತೊಗೊಂಡು ಏನಾದರೂ ಕುಡ್ಕೊಂಡು ಸೀದಾ ಮನೆಗೆ ಹೋಗೋದು. ಆ್ಯಂಡ್ ಮನೆಗೆ ಹೋದಾದ್ಮೇಲೆ ನಮ್ಮ ಕೆಲಸ ಇದೆ.